ಇನ್ನು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಬ್ಬಾರ್ ನಜೀರ್ ವಿರುದ್ಧದ ಕ್ರಮಕ್ಕೆ ಮುಸ್ಲಿಂ ಧರ್ಮಗುರುಗಳು ಕಿಡಿಕಾರಿದ್ದಾರೆ. ಒಂದು ನೋಟಿಸ್ ಕೊಡದೆ ಈ ರೀತಿ ಕ್ರಮ ತಗೊಂಡಿರೋದು ಎಷ್ಟು ಸರಿ ಅಂತ ಆಕ್ರೋಶದಿಂದ ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ 90% ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ನೀವು ಅಧಿಕಾರಕ್ಕೆ ಬರೋದಕ್ಕೆ ನಾವು ಕಾರಣರಾಗಿದ್ದೀವಿ. ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರು ಅಬ್ದುಲ್ ಖಾದೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ನಿಲುವಿನ ವಿಚಾರವಾಗಿ ಮುಸ್ಲಿಂ ಧರ್ಮಗುರುಗಳು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಶಂಕರಪ್ಪನವರು ಈ ಮಾತನ್ನು ಹೇಳಿದ್ರು. 80,000 ಮತದಾರರಿದ್ದಾರೆ. ಈ ಸತಿ ಅವಕಾಶವನ್ನ ನಮ್ಮ ಅಲ್ಪಸಂಖ್ಯಾತರಿಗೆ ನೀವು ಬಿಟ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಇದ್ರ ಬಗ್ಗೆ ನಮ್ಮ AICC ಸುಶೀಲ್ ಅವರವರು ಇದ್ರ ಬಗ್ಗೆ ನಾವು ಆಲೋಚಿಸ್ತೀವಿ, ಟಿಕೆಟ್ ಅನ್ನ ಮಾತಾಡ್ತೀವಿ ಹೈಕಮಾಂಡ್ ಜೊತೆ ಅಂತ ಹೋಗ್ತಾರೆ. ನಮ್ಮ ಉನ್ಮಾಕ್ರಮಗಳನ್ನು ಸಮಾಧಾನವಾಗಿ ಇರ್ತಾರೆ. ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಿವಶಂಕರಪ್ಪನವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತಾರೆ. ಸರಿ, ಆವಾಗಲೂ ನಮ್ಮ ಸಮಾಜದಲ್ಲಿ ಏನು ಒಡಕಲ್ಲಾಗಿ ಮತ್ತೊಂದಾಗಿ ನಮಗೇನು ಬೇಜಾರಿರಲಿಲ್ಲ. ಮಲ್ಲಿಕಾರ್ಜುನ್ ಸಾಹೇಬರು ಅವರು ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ, ದಾವಣಗೆರೆಗೆ ಟಿಕೆಟ್ ಕೇಳಕ್ಕೆ ಸಮೀರ್ ಅಹಮದ್ ಖಾನ್ ಯಾರು ಅಂತ ಕೇಳ್ತಾರೆ. ಆವಾಗಲೂ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಎರಡನೇ ಭಾಗವಾಗಿ ಏನು ಕೇಳ್ತಾರೆ, ಬಂದರೆ ಬರಲಿ, ಬರ್ದಲ್ರೆ ಅವ್ರು ಅಲ್ಲೇ ಆರಾಮಾಗಿ ಚುನಾವಣೆ ಮಾಡೋಣ ಅನ್ನೋದು ತಮ್ಮ ಮಾಧ್ಯಮ ಮಿತ್ರರಿಗೂ ಬಂದು ಗೊತ್ತಿದೆ. ಯಾಕಂದ್ರೆ ಅದು ಮಾಧ್ಯಮದಲ್ಲೇ ಬಂದಿದೆ. ಯಾವಾಗ ಅದನ್ನು ಹೇಳ್ತಾರೆ ಆವಾಗ ಸಮಾಜದಿಂದ ಏನಂದ್ರೆ, ಓ ನಮಗೆ ನಾವು ಬೇಡ ಅಂದ್ರೆ ಇವ್ರು ಚುನಾವಣೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆಲ್ರೆಡಿ ಎಲ್ಲರ ಮೈಂಡಲ್ಲೂ ಅಪ್ಸೆಟ್ ಆಗಿರುತ್ತೆ. ನಮ್ಮ ಅಲ್ಪಸಂಖ್ಯಾತರ ನಾಯಕರಾದಂತಹ ನಜೀರ್ ಅಹಮದ್ ಸಾಬ್ರವರಿಗೆ, ಅಬ್ದುಲ್ ಜಬ್ಬಾರ್ ಸಾಬ್ರವರಿಗೆ ಏಕಾಏಕಿ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದೆ. ನಾವು ಅಲ್ಪಸಂಖ್ಯಾತರು, ನಮಗೆ ಧ್ವನಿ ಇಲ್ಲ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ, ನಾವು ಕಾಂಗ್ರೆಸ್ನೇ ನಂಬಿದ್ದೀವಿ, ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ಇನ್ನೊಂದು ನಮಗೆ ಆಪ್ಷನ್ಸ್ ಇಲ್ಲ ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಇಷ್ಟೊಂದು ನೀವು ನಿಮ್ಮ ಮನಸ್ಸಲ್ಲಿ ಅದೇ ಇರೋದು. ನಾವು ನಿಮಗೆ ಈ ಮುಖಾಂತರ ಒಂದು ಸಂದೇಶವನ್ನು ಹೇಳ್ತೀವಿ. ಆ ಸಂದೇಶ ಏನಂದ್ರೆ, ನಮಗೆ ಆಪ್ಷನ್ಸ್ ಇದೆ, ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ವೋಟನ್ನು ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.